ನಮಸ್ಕಾರ. ದೇವರು ಮತ್ತು ಅಂಬೇಡ್ಕರ್ ಸಂವಿಧಾನ. ಸ್ನೇಹಿತರೆ, ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಆದ್ದರಿಂದ ನಿಧಾನವಾಗಿ, ಸರಳವಾಗಿ, ಕೂಲಂಕುಷವಾಗಿ, ನಿಷ್ಪಕ್ಷಪಾತವಾಗಿ ಹಾಗೂ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ವಿಚಾರವನ್ನು ಚರ್ಚೆ ಮಾಡೋಣ. ಇಲ್ಲಿ ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡೋದ್ರಿಂದ ಸತ್ಯ ಅರ್ಥ ಆಗಲ್ಲ. ಸ್ನೇಹಿತರೆ, ಇದು ಬಹಳ ಸೂಕ್ಷ್ಮ ವಿಚಾರ. ಆದ್ರಿಂದ ಏಕಾಗ್ರತೆಯಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಾವು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೀವಿ. ಈ ಎರಡು ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು. ನಂಬರ್ 1, ಸ್ವತಂತ್ರ ಪೂರ್ವ ಅಂದರೆ ಸಂವಿಧಾನಕ್ಕಿಂತ ಹಿಂದೆ, ಹಾಗೂ ಸ್ವತಂತ್ರದ ನಂತರ ಅಂದರೆ ಸಂವಿಧಾನದ ನಂತರ. ಸ್ವತಂತ್ರ ಪೂರ್ವದಲ್ಲಿ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶವನ್ನು, ನಮ್ಮನ್ನು ರಾಜಪ್ರಭುತ್ವ ಆಳ್ತಾ ಇತ್ತು. ರಾಜಪ್ರಭುತ್ವ ಅಂದರೆ ರಾಜನೇ ಪ್ರತ್ಯಕ್ಷ ದೇವರು. ಅವನು ಹೇಳಿದ್ದೇ ವೇದವಾಕ್ಯ, ರಾಜ ಹೇಳಿದ್ದೇ ರಾಜಾಜ್ಞೆ ಆಗ್ತಾ ಇತ್ತು. ಇಲ್ಲಿ ಅನೀತಿ ಅಂದ್ರೆ ಬಹಳಷ್ಟು ರಾಜರು ಬಹಳ ಒಳ್ಳೆಯವರಿರ್ತಿದ್ರು. ಆದರೆ ರಾಜ ಏನಾದ್ರೂ ದುರಾಚಾರಿ ಆದ್ರೆ, ಅಂದ್ರೆ ಆಚಾರಹೀನನಾದ್ರೆ ಪ್ರಜೆಗಳು ನರಕಯಾತನೆ ಅನುಭವಿಸಬೇಕಾಗಿತ್ತು. ಯಾರಿಗೂ ಸುರಕ್ಷತೆ ಇರಲಿಲ್ಲ. ಯಾರನ್ನ ಬೇಕಾದ್ರೂ ರಾಜ ದುರುಪಯೋಗ ಪಡಿಸ್ಕೋಬಹುದಾಗಿತ್ತು. ಸ್ನೇಹಿತರೆ, ಹಿಂದೆ ಸಣ್ಣ ಸಣ್ಣ ರಾಜರಿದ್ರು, ರಾಜ ಮಹಾರಾಜರಿದ್ರು. ಅವತ್ತಿನ ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರೆ, ಬಲಾಢ್ಯ ರಾಜ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ರೆ, ಅಥವಾ ದಾಳಿಕೋರರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ರೆ, ಮನುಷ್ಯನನ್ನ ಖಂಡ ತುಂಡವಾಗಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ರು, ಕೊಂದಾಗ್ತಾ ಇದ್ರು. ಮನುಷ್ಯನ ಜೀವಕ್ಕೆ ಬೆಲೆ ಇರಲಿಲ್ಲ. ನಂಬರ್ 1. ನಂಬರ್ 2, ಯಾವುದೇ ಆಸ್ತಿಯನ್ನು ಸಹಿತ ನಮ್ಮದಾಗಿರಲಿಲ್ಲ. ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಕೊಂಡೊಯ್ತಾ ಇದ್ರು. ನಂಬರ್ 3, ನಮ್ಮ ಹೆಣ್ಣು ಮಕ್ಕಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾ ಇದ್ರು. ಒಪ್ಪಲಿಲ್ಲ ಅಂದ್ರೆ, ಒಪ್ಪಿದ್ರೆ ಅವರ ರಾಜ್ಯಕ್ಕೆ ಅವರನ್ನ ಅಪಹರಣ ಮಾಡ್ತಾ ಇದ್ರು, ಅಂದ್ರೆ ಒತ್ತೊಯ್ತಾ ಇದ್ರು, ಕರೆದೊಯ್ತಾ ಇದ್ರು. ಇಲ್ಲಿ ರಕ್ಷಣೆ ಇತ್ತ? ಪ್ರಾಣಕ್ಕೆ ರಕ್ಷಣೆ ಇಲ್ಲ, ಮನುಷ್ಯರಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಅದು ಅಲ್ಲದೆ ದೇವಾಲಯಗಳನ್ನೇ ಲೂಟಿ ಮಾಡ್ತಾ ಇದ್ರು. ಅಂದ್ರೆ ದೇವರಿಗೂ ಸಹಿತ ರಕ್ಷಣೆ ಇರಲಿಲ್ಲ. ಸ್ನೇಹಿತರೆ, ಇನ್ನೊಂದು ಸತ್ಯವನ್ನ ನಾನು ಹೇಳಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ಬಡವರನ್ನ, ದೀನ ದಲಿತರನ್ನ, ಅಸ್ಪೃಶ್ಯರನ್ನ ಊರಿಂದ ಹೊರಗೆ ಇಡ್ತಿದ್ರು. ಊರಿಂದ ಹೊರಗಿಟ್ಟು ನಾಗರಿಕ ಸಮಾಜದ ಯಾವುದೇ ಅವಶ್ಯಕತೆಗಳು ಅವರಿಗೆ ಸಿಗ್ತಿರ್ಲಿಲ್ಲ. ಶಿಕ್ಷಣ ಸಿಗ್ತಿರ್ಲಿಲ್ಲ,
ಉದ್ಯೋಗ ಸಿಗ್ತಿರ್ಲಿಲ್ಲ, ಆರೋಗ್ಯ ಸಿಗ್ತಿರ್ಲಿಲ್ಲ, ಯಾರನ್ನೂ ಸಹಿತ ಅವರು ಊರು ಒಳಗಡೆಗೆ ಬಿಡ್ತಿರ್ಲಿಲ್ಲ. ಇದು ಅವತ್ತಿನ ವ್ಯವಸ್ಥೆ. ಇದನ್ನ ದೇವರು ಯಾರು ಕೇಳಲಿಲ್ಲ, ದೇವರನ್ನು ಯಾರು ಕೇಳಲಿಲ್ಲ. ಸ್ನೇಹಿತರೆ, ನಮ್ಮ ದೇಶದ ಮೇಲೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷ್ನವರು ದಾಳಿ ಮಾಡಿದ್ರು, ನಮ್ಮನ್ನ ಆಳಿದ್ರು. ಜಲಿಯನ್ ವಾಲಾಬಾಗ್ ಹತ್ಯೆ ಆಯಿತು, ಸಾವಿರಾರು ಜನ ಸತ್ತೋದ್ರು, ದೇವರು ಕಾಪಾಡಲಿಲ್ಲ. ಅದಿರ್ಲಿ, ವೈಭವದ ಹಂಪೆ ವಿಜಯನಗರ ಸಾಮ್ರಾಜ್ಯವನ್ನ ಲೂಟಿ ಮಾಡಿದ್ರು, ಆಗ ವಿರೂಪಾಕ್ಷ ಬಂದು ಕಾಪಾಡಲಿಲ್ಲ. ದ್ವಾರ ಸಮುದ್ರ ಎಂಬ ಹಳೇಬೀಡು, ಇಂದಿನ ಹಳೇಬೀಡನ್ನ 16 ಬಾರಿ ದಂಡಯಾತ್ರೆ ಮಾಡಿ ದೇವಸ್ಥಾನವನ್ನ ಛಿದ್ರ ಮಾಡಿದ್ರು. ಆಗ ಯಾವುದೇ ದೇವರು ಕಾಪಾಡಲಿಲ್ಲ. ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇತ್ತು, ಅನಾಚಾರ ಆಗ್ತಾ ಇತ್ತು, ಯಾವ ದೇವರು ಕಾಪಾಡಲಿಲ್ಲ. ಸತಿ ಸಹಗಮನ ಪದ್ಧತಿ ಇತ್ತು, ಯಾವ ದೇವರು ಕಾಪಾಡಲಿಲ್ಲ. ಯಾವ ದೇವರು ಕಾಪಾಡಲಿಲ್ಲ. ಅದು ಸ್ವತಂತ್ರದ ಪೂರ್ವದಲ್ಲಿ. ಈಗ ಸ್ವತಂತ್ರದ ನಂತರ ಯೋಚನೆ ಮಾಡೋಣ. ಸ್ನೇಹಿತರೆ, ಎಲ್ಲರಿಗೂ ಉತ್ತಮವಾದ ಆರೋಗ್ಯ ಸರಿಸುಮಾರು ಸಿಗ್ತಾ ಇದೆ. ಶಿಕ್ಷಣ ನಿಮ್ಮ ಮೂಲಭೂತ ಹಕ್ಕಾಗಿದೆ. ಹಾಗೂ ಉದ್ಯೋಗದಲ್ಲೂ ಸಹಿತ ನಮಗೆ ಅವಕಾಶ ಇದೆ, ಸಮಾನತೆ ಇದೆ. ಸರಿಸುಮಾರು ಅಲ್ಲೊಂದು ಇಲ್ಲೊಂದು ನ್ಯೂನತೆಗಳಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆಗ ರಾಜಾಜ್ಞೆ ಆಯಿತು ಅಂದ್ರೆ ಶಿರಶ್ಛೇದನ ಮಾಡ್ತಾ ಇದ್ರು. ಈಗ ರಾಜಾಜ್ಞೆ ಅಲ್ಲ, ರಾಜನನ್ನೂ ಸಹಿತ ಪ್ರಶ್ನಿಸಬಹುದು. ರಾಜದ್ರೋಹಿಗಳಾಗ್ತಿದ್ರು ಆಗ, ಈಗಲ್ಲ. ಈಗ ಯಾರೇ ತಪ್ಪು ಮಾಡಿದ್ರು ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಶಿಕ್ಷಿಸಲಿಕ್ಕೆ ಅವಕಾಶ ಇದೆ. ನಂಬರ್ 1, ಅತ್ಯಾಚಾರ ಮಾಡಿದ್ರೆ, ಕೊಲೆ ಮಾಡಿದ್ರೆ, ಎಷ್ಟೇ ಪ್ರತಿಷ್ಠಿತ ವ್ಯಕ್ತಿಯಾಗಿರಲಿ ಅಥವಾ ಎಷ್ಟೇ ಪಾಪ್ಯುಲರ್ ವ್ಯಕ್ತಿಯಾಗಿದ್ರೂ ಸಹಿತ ಜೈಲು ವಾಸ ಆಗ್ತಾ ಇದೆ. ಹಿಂದೆ ರಾಜ ಮಾತ್ರ, ಮಗ ಮಾತ್ರ ರಾಜ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕುರಿ ಕಾಯೋರು, ದನ ಕಾಯೋರು, ಚಮ್ಮಾರು, ಕುಂಬಾರರು, ಚಪ್ಪಲಿ ಹೊಲಿಯೋರು, ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಟೀ ಮಾರೋರು ಇವತ್ತು ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು. ಉದಾಹರಣೆಗೆ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿ ದೇಶದ ಅತ್ಯುತ್ತಮ ಪದವಿಗೆ ಏರಿದಂತಹ ದೇವೇಗೌಡರು, ಗಾಣಿಗ ಜಾತಿಯಲ್ಲಿ ಹುಟ್ಟಿ ಟೀ ಮಾರ್ತಿದ್ದಂತಹ ಮೋದಿಯವರು ಪ್ರಧಾನಿಯಾದರು. ಕುರಿ ಕಾಯ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಸಂವಿಧಾನ, ನಮ್ಮ ಅಂಬೇಡ್ಕರ್, ನಮ್ಮ ಗಾಂಧಿ, ನಮ್ಮ ವಿಚಾರಗಳು. ಇವತ್ತು ಮಹಿಳೆಯ ಬಗ್ಗೆ ಒಂದೇ ಒಂದು ಅಶ್ಲೀಲ ಪದ ಮಾತಾಡ್ದ ಅಂದ್ರೆ ಅವನನ್ನ ಜೈಲಿಗೆ ಹಾಕ್ತಾರೆ. ಉದಾಹರಣೆಗೆ ಸಿ ಟಿ ರವಿ, ಅವ್ರು ಮಾತಾಡಿದಾರೋ ಬಿಟ್ಟಿದಾರೋ, ಮಾತಾಡಿದ್ದ ಅಂದಿದ್ದಕ್ಕೆ ಹಿಂದೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು ರಾಜ ಪ್ರತ್ಯಕ್ಷ ದೇವರಾಗಿದ್ದ. ಈಗ ಹೇಳಿ, ದೇವರು ಮತ್ತು ಅಂಬೇಡ್ಕರ್. ಸ್ನೇಹಿತರೆ, ಇಷ್ಟೆಲ್ಲ ನಮಗೆ ಸೌಲಭ್ಯ ಸಿಗ್ತಾ ಇದೆ. ಸ್ವತಂತ್ರ ಬಂದ ಮೇಲೆ ಪರಿಸ್ಥಿತಿ ಬದಲಾಯಿಸಿದೆ. ಸಾಮಾನ್ಯವಾಗಿ ಎಲ್ಲರೂ ಶಿಕ್ಷಣವಂತರಾಗ್ತಾ ಇದ್ದಾರೆ, ಸಾಮಾನ್ಯವಾಗಿ ಎಲ್ಲರೂ ಪ್ರಗತಿ ಪಥದಲ್ಲಿದ್ದಾರೆ, ಸಾಮಾನ್ಯವಾಗಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ.
ಈಗಲೂ ಸಹಿತ ನಮ್ಮ ಮನಸ್ಸು, ಬಹಳಷ್ಟು ಜನರ ಮನಸ್ಸು ಅದೇಕೋ ಏನೋ ಭ್ರಮೆಯ ಕಡೆಗೆ ವಾಲ್ತಾ ಇದೆ, ಅಂದ್ರೆ ದೇವರ ಕಡೆಗೆ ಹೋಗ್ತಾ ಇದೆ, ಸ್ವರ್ಗ ನರಕದ ಕಡೆಗೆ ಹೋಗ್ತಾ ಇದೆ. ಸ್ವರ್ಗ ನರಕ ದೇವರು ಎಲ್ಲವೂ ಭ್ರಮೆ ಅಂತ ಗೊತ್ತಿದ್ರೂ ಸಹಿತ ನಾವು ವಾಸ್ತವದಿಂದ ದೂರ ಆಗ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದ್ದು, ವಾಸ್ತವದ ಅರಿವಿರಬೇಕು, ವಿಚಾರವಂತರಾಗಬೇಕು, ಶಿಕ್ಷಣವಂತರಾಗಬೇಕು, ಸುಶಿಕ್ಷಿತರಾಗಬೇಕು. ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಅಲ್ಲ, ಇದು ಸತ್ಯ, ದೇವರು. ಇದು ನನ್ನ ಇವತ್ತಿನ ವಿಚಾರ ಸರಿ ಇದೆ ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೂ ಈ ವಿಚಾರವನ್ನ ಎಲ್ಲರಿಗೂ ತಲುಪಿಸಿ. ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.